ಹಾಯ್ ಗೈಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ತುಂಬಾ ಜನ ಸ್ಟೂಡೆಂಟ್ಸು ಕೇಳೋದು ಏನು ಅಂತ ಅಂದ್ರೆ, ಇವಾಗ AI ಎಲ್ಲ ಮಾಡ್ತಿದೆ, ನಾವೇನ್ ಮಾಡೋದು, ನಮಗೆ ಪ್ಲೇಸ್ಮೆಂಟ್ ಸಿಗುತ್ತಾ, 2026 ಅಲ್ಲಿ ಪ್ಲೇಸ್ಮೆಂಟ್ ಹೆಂಗಾಗತ್ತೆ, ಆ ಟೆಕ್ನಾಲಜಿ ಅಂತೂ ಒಂದ್ ರೇಂಜ್ ಬೆಳ್ಕೊಂಡ್ ಹೋಗ್ತಿದೆ. ಸೊ ನಮಗೆ ಇವಾಗ ಜಾಬ್ ಹೆಂಗ್ ತಗೊಳ್ಳೋದು, ನಾವೇನ್ ಕಲಿಬೇಕು, ನಾವ್ ಒಂದ್ ಒಳ್ಳೆ ಪ್ಯಾಕೇಜಿಗೆ ಸೆಲೆಕ್ಟ್ ಆಗ್ಬೇಕು, ಒಂದು ಕಂಪನಿಗೆ ಒಳಗ್ ಹೋಗ್ಬೇಕು ಅಂತಂದ್ರೆ ನಾವ್ ಏನೇನ್ ಕಲ್ತಿರ್ಬೇಕು ಅಂತ ತುಂಬಾ ಜನ ತಲೆಯಲ್ಲಿ ಓಡ್ತಿರತ್ತೆ. ಮತ್ತೆ ಇವಾಗಿನ ಸಿಚುವೇಶನ್ ನೋಡಿದ್ರೆ ಯಪ್ಪ, ತುಂಬಾ ಕಂಪನಿ ಏನಂತ ಅಂದ್ರೆ ಎಂಪ್ಲಾಯೀಸ್ ನ ತೆಗ್ದಾಕ್ತಿದ್ದಾರೆ. ಆಮೇಲೆ ಹೈಯರ್ ಮಾಡಿದ್ರು ಮುಂಚಿನ ತರ ಬಲ್ಕ್ ಅಲ್ಲಿ ಹೈಯರ್ ಮಾಡ್ತಿಲ್ಲ, ಮಾಸ್ ಹೈರಿಂಗ್ ಮಾಡ್ತಿಲ್ಲ. ಕಂಪನೀಸ್ ಲೆವೆಲ್ ಎಕ್ಸ್ಪೆಕ್ಟೇಷನ್ಸ್ ಬೇರೆ, ಹೈ ಲೆವೆಲ್ ಎಕ್ಸ್ಪೆಕ್ಟೇಷನ್ಸ್ ಅವ್ರದ್ದು. ಸೊ ಈ ತರ ಸಿಚುವೇಶನ್ ಇರೋದ್ರಿಂದ ನಾವು ಸ್ಟೂಡೆಂಟ್ಸ್ ಆದವರು ಹೆಂಗ್ ಇದನ್ನ ಫೇಸ್ ಮಾಡ್ಬೇಕು, ಏನ್ ಕಲಿಬೇಕು ಅನ್ನೋದು ನಮ್ ತಲೆಯಲ್ಲಿ ಬರುತ್ತೆ. ಸೊ ನಾವ್ ಇದ್ರ ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಮ್ ವಾಟ್ಸ್‌ಆಪ್ ಚಾನಲ್ ಕೂಡ ಇದೆ, ಅಲ್ಲೂ ಫಾಲೋ ಮಾಡ್ಕೊಳ್ಳಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಓಕೆನಾ? ಸೊ ನಾವು ನೋಡ್ತಿರೋ ಹಾಗೆ ಇವಾಗ ಕಂಪನೀಸ್‌ಗಳೆಲ್ಲ ಇವಾಗ ಇರೋ ಎಂಪ್ಲಾಯೀಸ್ ಕೂಡ ತೆಗ್ದಾಕ್ತಿದ್ದಾರೆ. ಮತ್ತೆ ಇವಾಗ ಫ್ರೆಷರ್ಸ್ ಅಂದ್ರೆ ಬೇಸಿಕ್ ನಾಲೆಡ್ಜ್ ಮಾತ್ರ ಸಾಕಾಗೋದಿಲ್ಲ. ಈ ಒಂದು 2026 ಸಿನಾರಿಯೋಲಿ ಬೇಸಿಕ್ ನಾಲೆಡ್ಜ್ ಅಂತೂ ಯಾವುದಕ್ಕೂ ಸಾಲೋದೇ ಇಲ್ಲ. ಇವಾಗ ಕಂಪನೀಸ್ ಏನ್ ನೋಡ್ತಿದೆ ಗೊತ್ತಾ? ನಿಮ್ ಸ್ಕಿಲ್ಸ್ ಏನಿದೆ, ನೀವು ಪ್ರಾಜೆಕ್ಟ್ಸ್ ಏನ್ ಮಾಡಿದೀರಾ, ನಿಮ್ ಕಮ್ಯುನಿಕೇಶನ್ ಹೆಂಗಿದೆ, ಮತ್ತೆ AI ಟೂಲ್ಸ್ ನ ಯೂಸ್ ಮಾಡ್ತೀರಾ. ನಿಮ್ಗೆ AI ಟೂಲ್ಸ್ ಅಲ್ಲಿ ಯಾವ್ಯಾವ AI ಟೂಲ್ಸ್ ನ, ಇವಾಗ ಬಂದಿರುವಂತ AI ಟೂಲ್ಸ್ ನ ನೀವು ಎಕ್ಸ್ಪ್ಲೋರ್ ಮಾಡ್ತಿದ್ದೀರಾ, ನೀವು ಅದಕ್ಕೆ ಆಲ್ರೆಡಿ ಪರಿಚಯ ಇದ್ದೀರಾ. ಲೈಕ್ ಅಂದ್ರೆ ನಿಮ್ ಆ AI ಟೂಲ್ಸ್ ಅಲ್ಲಿ ಫೆಮಿಲಿಯರ್ ಇದ್ದೀರಾ ಅಂತ. ಓಕೆನಾ? ನೀವು ಯಾವ ರೀತಿ ಕಲಿತೀರಾ, ಯಾವ ರೀತಿ ಇವಾಗಿನ ವರ್ಲ್ಡ್ ಗೆ ಅಪ್ಡೇಟ್ಸ್ ಗೆ ನೀವು ಸೆಟ್ ಆಗ್ತಿದ್ದೀರಾ, ಇದೆಲ್ಲ ನೋಡ್ತಾರೆ. ಓಕೆನಾ? ಅವಾಗ ಒಂದು ಕ್ಯಾಂಡಿಡೇಟ್ಸ್ ಒಂದ್ ರೇಂಜ್ ಗೆ ಎಲಿಜಿಬಲ್ ಇದ್ದಾರೆ ಅಂತಾನೆ ಅರ್ಥ. ಓಕೆನಾ? ಸೊ ಇವಾಗ ಯಾರಿಗೆ ಚಾನ್ಸ್ ಜಾಸ್ತಿ ಇದೆ ಅಂದ್ರೆ, ಇವಾಗ AI ರಿಲೇಟೆಡ್ ಇಂಜಿನಿಯರ್ಸ್ ಆಗಿರ್ಬೋದು. ಟೆಕ್ನಾಲಜಿ ಜೊತೆ ಯಾರ್ಯಾರು ಅಪ್ಡೇಟ್ ಆಗ್ತಿದಾರೋ ಅವ್ರಿಗೆ, ಆಮೇಲೆ ನ್ಯೂ ಟೂಲ್ಸ್ ನ ಕಲಿಯೋರು, AI ಜೊತೆ ಯಾರು ವರ್ಕ್ ಮಾಡ್ತಿದ್ದಾರೆ ಅವರಿಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಿದೆ ಇವಾಗ. ಓಕೆನಾ? ಈ AI ಬಂದಿರೋದ್ರಿಂದ ಏನಾಗ್ತಿದೆ ಅಂದ್ರೆ ಎಂಟ್ರಿ ಲೆವೆಲ್ ಜಾಬ್ಸ್ ಏನಾಗ್ತಿದೆ ಅದು ಕಟ್ ಆಫ್ ಆಗ್ತಿದೆ. ಅಂದ್ರೆ ಇವಾಗ ಮುಂಚೆ ಎಲ್ಲ ಟೆಸ್ಟ್ ಮಾಡೋದ್, ಟೆಸ್ಟರ್ ಜಾಬ್ಸ್ ಅಂತ ಇತ್ತಲ್ವಾ? ಇವಾಗ ಅಲ್ಲಿಗೆ ಸ್ವಲ್ಪ ಜಾಸ್ತಿ ಇಂಪ್ಯಾಕ್ಟ್ ಆಗಿದೆ. ಅಂದ್ರೆ ಇವಾಗ AI ಇವಾಗ ಒಂದ್ ಚಾಟ್ ಜಿಪಿಟಿ ಕೇಳಿದ್ರೇನೆ ಕೋಡ್ ಕೊಡುತ್ತೆ ಈ ತರ ಬೇಕು ಅಂತ. ಅದನ್ನ ಫಿಕ್ಸ್ ಮಾಡ್ಕೊಡು ಅಂತ ನಾವೇ ಎಷ್ಟೊಂದ್ ಸತಿ ಕೇಳ್ತೀವಿ, ಈ ಕೋಡ್ ನ ಫಿಕ್ಸ್ ಮಾಡ್ಕೊಡು ಅಂತ. ಟೆಸ್ಟರ್ಸ್ ಕೂಡ ಅದೇ ಮಾಡೋದು. ಇವಾಗ ನೆಕ್ಸ್ಟ್ ಬೇರೆದ್ ಯಾವ್ದು ಅಂದ್ರೆ, ಇವಾಗ ಡೇಟಾ ಎಂಟ್ರಿ ಜಾಬ್ಸ್ ಆಗಿರ್ಬೋದು, ಮತ್ತೆ ಕಸ್ಟಮರ್ ಸಪೋರ್ಟ್ ಆಗಿರ್ಬೋದು. ಈ ತರ ಲೆವೆಲ್ ಜಾಬ್ಸ್ ಗೆ ಸ್ವಲ್ಪ ಇಂಪ್ಯಾಕ್ಟ್ ಆಗ್ತಿದೆ. ಮತ್ತೆ ಹೇಳ್ಬೇಕು ಅಂತ ಅಂದ್ರೆ ಇವಾಗಿನ ರಿಯಾಲಿಟಿಯಲ್ಲಿ ಹೆಂಗೆ ಅಂದ್ರೆ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ನೇ ತೆಗ್ದಾಕ್ತಿದ್ದಾರೆ. ಓಕೆನಾ? ಕಂಪನೀಸ್ ಅಲ್ಲಿ ಆ ಕಂಪನಿಗೆ ವರ್ಕ್ ಮಾಡಿರುವಂತವ್ರನ್ನೇ ತೆಗ್ದಾಕ್ತಿದ್ದಾರೆ. ಮತ್ತೆ ಈ ತರ ಎಂಟ್ರಿ ಲೆವೆಲ್ ಜಾಬ್ಸ್ಗೂ ಕೂಡ ಪ್ರಾಬ್ಲಮ್ ಆಗ್ತಿದೆ. ಏನಂದ್ರೆ ನಾವು ಒಂದೇನ್ ಅರ್ಥ ಮಾಡ್ಕೋಬೇಕು ಇದ್ರಲ್ಲಿ ಅಂತ ಅಂದ್ರೆ, ನಾವು ಟೆಕ್ನಾಲಜಿ ಜೊತೆ ಅಪ್ಡೇಟ್ ಆಗ್ಬೇಕು, ಅಪ್ ಸ್ಕಿಲ್ ಮಾಡ್ಕೋಬೇಕು, ಟೆಕ್ನಾಲಜಿನ ಎಕ್ಸ್ಪ್ಲೋರ್ ಮಾಡ್ಬೇಕು. ಇವಾಗ ಏನಾದ್ರೂ ಒಂದು AI ಟೂಲ್ ಬರ್ತಿದೆ ಅಂತಂದ್ರೆ ಅದ್ರ ಬಗ್ಗೆ ನೀಟಾಗಿ ತಿಳ್ಕೊಬೇಕು, ಅದ್ರ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ಬೇಕು. ಸೊ ಇವಾಗ ಸ್ಟೂಡೆಂಟ್ಸ್ ಈಗ ಒಂದ್ ಥಿಂಗ್ ಏನ್ ಮಾಡ್ಬೇಕು ಅಂದ್ರೆ ಅಪ್ಸ್ಕಿಲ್ ಆಗ್ಬೇಕು. ಡಿಗ್ರಿ ಮಾತ್ರ ಸಾಕಾಗೋದಿಲ್ಲ, ಆಮೇಲೆ ಓಲ್ಡ್ ನಾಲೆಡ್ಜ್ ಸಾಕಾಗೋದಿಲ್ಲ, ಹೊಸ ಸ್ಕಿಲ್ಸ್ ನ ಕಲಿಬೇಕು, AI ಲರ್ನ್ ಮಾಡ್ಬೇಕು, ಪ್ರಾಜೆಕ್ಟ್ಸ್ ನ ಬಿಲ್ಡ್ ಮಾಡ್ಬೇಕು, ಇಂಡಸ್ಟ್ರಿಗೆ ರೆಡಿ ಆಗ್ಬೇಕು. ಓಕೆನಾ? ಮುಂಚೆ ಎಲ್ಲ ಹೆಂಗಿತ್ತು ಅಂದ್ರೆ ಡಿಗ್ರಿ ಮತ್ತೆ ರೆಸ್ಯೂಮೆ ಇದ್ಬಿಟ್ರೆ ಜಾಬ್ ಸಿಕ್ತಿತ್ತು. ಇವಾಗ ನೀನ್ ಡಿಗ್ರಿ ಬೇಕು, ನಿನ್ ಡಿಗ್ರಿ ಸರ್ಟಿಫಿಕೇಟ್ ಬೇಕು, ನಿನ್ ಸ್ಕಿಲ್ಸ್ ಗೊತ್ತಿರ್ಬೇಕು, AI ಬಗ್ಗೆ ನಾಲೆಡ್ಜ್ ಇರ್ಬೇಕು. ಬರೀ AI ಅಂತ ಅಲ್ಲ, ನಾನು ಜನರಲ್ ಆಗಿ ಎಕ್ಸಾಂಪಲ್ ತಗೊಳ್ತಿರೋದಷ್ಟೇ. ಆಮೇಲೆ ಪ್ರಾಜೆಕ್ಟ್ಸ್ ಮತ್ತೆ ಅದ್ರ ಕಮ್ಯುನಿಕೇಶನ್, ಮತ್ತೆ ಅದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಲಕ್ ಕೂಡ ಇರ್ಬೇಕು ಗೈಸ್. ಓಕೆನಾ? ಸೊ ನೆಕ್ಸ್ಟ್ ಏನಂತ ಅಂದ್ರೆ, ಇವಾಗ ಯಾವ ಬ್ರಾಂಚ್ ಇದ್ರೂ ಕೂಡ ಬೇಸಿಕ್ ಟೆಕ್ನಿಕಲ್ ಸ್ಕಿಲ್ಸ್ ಇರ್ಬೇಕು. ಫಸ್ಟ್ ಇವಾಗ ನಾವೇನ್ ಕಲಿಬೇಕು ಅಂದ್ರೆ, ನೀವ್ ಯಾವ್ದೇ ಬ್ರಾಂಚ್ ಆಗಿರ್ರಿ, ಬೇಸಿಕ್ ಸ್ಕಿಲ್ಸ್ ಅಂತೂ ಇರ್ಬೇಕು. ಓಕೆನಾ? ಇವಾಗ ಪ್ರೋಗ್ರಾಮಿಂಗ್ ಬೇಸಿಕ್ಸ್ ಆಗಿರ್ಬೋದು, ಆಮೇಲೆ ಪೈಥನ್, ಜಾವಾ, ವೆಬ್ ಡೆವಲಪ್ಮೆಂಟ್, DSA, SQL ಡೇಟಾಬೇಸ್, ಇವೆಲ್ಲ ಕಂಪನೀಸ್ ಕೇಳತ್ತೆ. ನೀವೆಲ್ಲ 4 ವರ್ಷದಿಂದನೂ ಓದಿರ್ತೀರ. ಸೊ ಇಷ್ಟೆಲ್ಲ ಓದಿದ್ರು ಏನ್ನ ಬಿಲ್ಡ್ ಮಾಡಿದ್ರಿ, ಏನ್ ನೀವು ಅದ್ರ ಮೇಲೆ ವರ್ಕ್ ಮಾಡಿದ್ರಿ, ಇದು ಬೇಕಾಗುತ್ತೆ ಬೇಸಿಕ್ಸ್. ಅದು ಅಷ್ಟೇ ನಮಗೆ
ಏನಂತೀರಾ? ಅದು ಎನಫ್ ಆಗಲ್ಲ. ಇನ್ನೂ ನಾವು ಕಲಿಬೇಕು. ಓಕೆನಾ? ಅದಾದ್ಮೇಲೆ ಆ ಬೇಸಿಕ್ ಸ್ಕಿಲ್ಸು ಫಸ್ಟ್ ಫೌಂಡೇಶನ್ ಅಷ್ಟೇ ಅವೆಲ್ಲ. ಸೊ, ನೆಕ್ಸ್ಟ್ ಎಐ ಸ್ಕಿಲ್ಸ್‌ನ ನಾವು ಕಲಿಬೇಕು. ಓಕೆನಾ? 2026 ಅಲ್ಲಿ ನಿಮಗೆ ಎಐ ಬಗ್ಗೆ ನಾಲೆಡ್ಜ್ ಇಲ್ಲ ಅಂದ್ರೆ ನೀವು ತುಂಬಾನೇ ಹಿಂದೆ ಉಳಿದಿದ್ದೀರಾ ಅಂತ. ಓಕೆನಾ? ಸೊ, ಇವಾಗ ಚಾಟ್ ಜಿಪಿಟಿ ಅದ್ರ ಬಗ್ಗೆ, ಆಮೇಲೆ ಇವಾಗ ನೀವು ಯಾವ ರೀತಿ ಪ್ರಾಂಪ್ಟ್‌ನ ಬರಿಬೇಕು. ಓಕೆ. ಇವಾಗ ಎಐ ಟೂಲ್ ಬಂದಿದೆ ಗೊತ್ತಾಯ್ತು. ಏನು ಒಂದು ಎಐ ವೆಬ್‌ಸೈಟೇ ಬಿಲ್ಡ್ ಮಾಡ್ಕೊಡುತ್ತೆ. ಹೌದು, ನಿಜ. ಸೊ, ಆ ವೆಬ್‌ಸೈಟ್ ಬಿಲ್ಡ್ ಮಾಡೋದಕ್ಕೂ ಕೂಡ ನೀವು ಕರೆಕ್ಟ್ ಆಗಿ ಪ್ರಾಂಪ್ಟ್ ಕೊಟ್ರೆ ತಾನೇ ನಿಮಗೆ ಬೇಕಾಗಿರುವಂತದ್ದು ಅಲ್ಲಿ ಇದು ಏನಂತೀರಾ ವೆಬ್‌ಸೈಟ್ ಬಿಲ್ಡ್ ಆಗೋದು. ಸೊ, ಒಂದು ಒಳ್ಳೆ ಪ್ರಾಂಪ್ಟ್ ಬರೆಯೋದಾಗಿರ್ಬೋದು. ಆಮೇಲೆ ಎಐ ಫಾರ್ ಕೋಡಿಂಗ್, ಪ್ರೆಸೆಂಟೇಷನ್. ಸೊ, ಎಐಗೆ ಭಯ ಬೇಡ. ಅದನ್ನ ಅಸಿಸ್ಟೆಂಟ್ ತರ ನಾವ್ ಯೂಸ್ ಮಾಡ್ಕೊಳ್ಬೇಕು. ಅದ್ರಿಂದ ನಾವ್ ಎಷ್ಟು ಯೂಸ್ ಮಾಡ್ಕೊಂಡು ನಾವ್ ಹೆಂಗ್ ಕಲಿತೀವಿ ಅನ್ನೋದು ಇಂಪಾರ್ಟೆಂಟ್. ಓಕೆನಾ? ಸೊ, ಇಲ್ಲಿ ಬರೀ ಸರ್ಟಿಫಿಕೇಟ್ಸ್ ಕಲೆಕ್ಟ್ ಮಾಡ್ಬೇಡಿ. ಓಕೆನಾ? ಸೊ, ಪ್ರಾಜೆಕ್ಟ್ಸ್‌ನ ಮಾಡಿ. ಓಕೆ. ನೀವು ಕಲ್ತಿದ್ದೀರಾ ನಿಜ. ಅದ್ರ ಮೇಲೆ ಪ್ರಾಜೆಕ್ಟ್ಸ್‌ನ ಬಿಲ್ಡ್ ಮಾಡಿ. ಸಣ್ಣ ಸಣ್ಣ ಪ್ರಾಜೆಕ್ಟ್. ಆಮೇಲೆ ಇವಾಗ ಟ್ರೆಂಡ್ ಆಗ್ತಿರೋಂಥ ಟೆಕ್ನಾಲಜೀಸ್ ಅಂದ್ರೆ ಮಷೀನ್ ಲರ್ನಿಂಗ್ ಆಗಿರ್ಬೋದು, ಡೇಟಾ ಅನಲಿಟಿಕ್ಸ್ ಆಗಿರ್ಬೋದು, ಬೇಸಿಕ್ಸ್ ಆಫ್ ಎಐ. ಸೊ, ಇದನ್ನೆಲ್ಲ ನೀವು ಕಲ್ತಿರ್ಬೇಕು. ಆಮೇಲೆ ಆಪರೇಟಿಂಗ್ ಸಿಸ್ಟಮ್ಸು, ಕ್ಲೌಡು, ಸೈಬರ್ ಸೆಕ್ಯೂರಿಟಿ ಇವೆಲ್ಲ ಪೀಕ್ ಲೆವೆಲ್ ಅಲ್ಲಿ ಇರುವಂತ ಟೆಕ್ನಾಲಜೀಸ್. ಸೊ, ಇದ್ರಲ್ಲಿ ಯಾವ್ದಾದ್ರು ಒಂದ್ ಟೆಕ್ನಾಲಜಿ ಅಥವಾ ಎಲ್ಲಾ ಟೆಕ್ನಾಲಜಿ ಬಗ್ಗೆ ನೀವು ಬೇಸಿಕ್ಸ್ ಇದ್ರೆ, ಸೊ, ಬೇಸಿಕ್ಸ್ ಅಂದ್ರೆ ಬರೀ ಥಿಯೋರಿಟಿಕಲ್ ಅಲ್ಲ. ಆದ್ರೂ ಹೆಂಗ್ ವರ್ಕ್ ಆಗತ್ತೆ, ಅದ್ರಿಂದ ಏನೇನ್ ಇದಾವೆ, ಏನೇನ್ ಅಪ್ಲಿಕೇಶನ್ಸ್. ಸೊ, ಇವೆಲ್ಲ ನೀವು ತಿಳ್ಕೊಂಡಿರ್ಬೇಕು. ಆಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದ್ರೆ ಕಮ್ಯುನಿಕೇಶನ್ ಸ್ಕಿಲ್ಸ್. ಓಕೆನಾ? ತುಂಬಾ ಜನ ಸ್ಟೂಡೆಂಟ್ಸು ಆಮ್, ಏನು ಅಷ್ಟು ಚೆನ್ನಾಗಿ ಕಮ್ಯುನಿಕೇಟ್ ಮಾಡೋದಿಲ್ಲ. ಸೊ, ಅವ್ರಿಗೆಲ್ಲ ಗೊತ್ತಿರುತ್ತೆ. ಬಟ್ ಕನ್ವೆ ಮಾಡೋದಕ್ ಬರ್ತಿರಲ್ಲ. ಸೊ, ಫಸ್ಟ್ ಆಫ್ ಆಲ್ ಅದಕ್ಕೂ ಎಲ್ಲ ಪ್ರಿಪರೇಷನ್ ಆಗ್ಬೇಕು. ಫಸ್ಟ್ ಇಂಪಾರ್ಟೆಂಟ್ ಏನು ಅಂತ ಅಂದ್ರೆ ನಿಮ್ ಟೆಕ್ನಿಕಲ್ ಪಾರ್ಟ್‌ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಆಮೇಲೆ ಹೌದು. ಇವಾಗ ನೆಕ್ಸ್ಟ್ ನೀವು ಲಾಸ್ಟ್ ಇಯರ್ ಅಲ್ಲಿ ಇದ್ದೀರಾ ಅಂತ ಅಂದ್ರೆ ಆಪ್ಟಿಟ್ಯೂಡ್, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇವೆಲ್ಲ ಇಂಪಾರ್ಟೆಂಟ್ ಆಗತ್ತೆ. ಸೊ, ಫಸ್ಟ್ ಆಫ್ ಆಲ್ ಇದಕ್ಕೆಲ್ಲ ಎಐ ಎಲ್ಲ ಎಫೆಕ್ಟ್ ಮಾಡೋದಿಲ್ವಾ? ಮಾಡೋದಿಲ್ಲ. ಯಾಕೆ ಹೇಳಿ? ಸೊ, ಇವಾಗ ನೀವ್ ಎಂತ ಟೆಕ್ನಾಲಜಿ ಬಂದ್ರು ಎಲ್ಲಾ ಕಂಪನೀಸ್ ಅಲ್ಲೂ ಇದನ್ನ ಇಡ್ತಾರೆ. ಈ ಒಂದು ರೌಂಡ್ಸ್ ಎಲ್ಲ ಇರತ್ತೆ. ಯಾಕೆ ಹೇಳಿ? ಸೊ, ಇವಾಗ ಯಾಕೆ ಅದನ್ನ ಇಡ್ತಾರೆ ಅಂತಂದ್ರೆ, ಇವಾಗ ನೀವು ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಮಾಡ್ತಿದ್ದೀರಾ ಅಂತಂದ್ರೆ, ನೀವ್ ಹೆಂಗೆ ಒಂದು ಪ್ರಾಬ್ಲಮ್‌ಗೆ ಡೀಪ್ ಆಗಿ ಹೋಗಿ ಯೋಚನೆ ಮಾಡಿ, ಸೊ, ಹೆಂಗೆ ಅದನ್ನ ಸೊಲ್ಯೂಷನ್‌ನ ಕಂಡುಹಿಡಿತಾರೆ, ಹೆಂಗೆ ಒಂದು ಸೊಲ್ಯೂಷನ್ ಇಂದ ಆಚೆ ಬರ್ತೀರಾ ಅನ್ನೋದು ಅವ್ರಿಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾವ ರೀತಿ ನೀವು ಯೋಚನೆ ಮಾಡ್ತೀರಾ, ಸೊ, ಹೆಂಗ್ ಕ್ರಿಯೇಟಿವ್ ಆಗಿರ್ತೀರಾ, ಹೆಂಗ್ ಕ್ರಿಯೇಟಿವ್ ಆಗಿರುತ್ತೆ ನಿಮ್ಮ ಮೈಂಡ್ ದಟ್ ಈಸ್ ಇಂಪಾರ್ಟೆಂಟ್. ಅದನ್ನ ನೋಡ್ತಾರೆ. ಆಮೇಲೆ ನಿಮ್ಮ ಟೆಕ್ನಿಕಲ್ ಪಾರ್ಟ್ಸ್‌ಗೆಲ್ಲ ಬರ್ತಾರೆ. ಸೊ, ಏನೇನ್ ಕಲ್ತಿದ್ದೀರಾ, ಎಐದೇನು, ಸೊ, ನೀವು ಹೆಂಗ್ ಯೂಸ್ ಮಾಡ್ತೀರಾ ಅವನ್ನೆಲ್ಲ. ಸೊ, ದಟ್ ಈಸ್ ಇಂಪಾರ್ಟೆಂಟ್. ಸೊ, ಅರ್ಥ ಆಯ್ತಲ್ವಾ? ಸೊ, ಆಮೇಲೆ ಸಾಫ್ಟ್ ಸ್ಕಿಲ್ಸ್ ಕೂಡ ಇಂಪಾರ್ಟೆಂಟ್ ಗೈಸ್. ಇವಾಗ ಟೀಮ್ ವರ್ಕ್, ಪ್ರಾಬ್ಲಮ್ ಸಾಲ್ವಿಂಗ್, ಡಿಸಿಪ್ಲಿನ್, ಟೈಮ್ ಮ್ಯಾನೇಜ್ಮೆಂಟ್ ಮತ್ತೆ ಲರ್ನಿಂಗ್ ಹ್ಯಾಬಿಟ್ಸ್. ಸೊ, ಇದೆಲ್ಲ ತುಂಬಾನೇ ಇಂಪಾರ್ಟೆಂಟ್. ಓಕೆನಾ? ಸೊ, ನಿಮಗೆ ಮತ್ತೆ ಬೇರೆ ಏನಾದ್ರು ಡೌಟ್ಸ್ ಇದ್ರೆ, ಸೊ, ರಿಗಾರ್ಡಿಂಗ್ ಪ್ಲೇಸ್‌ಮೆಂಟ್ಸು, ಸೊ, ಇನ್ನ ಏನಾದ್ರು ಕಲಿಬೇಕು ಅಂತ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ, ನೆಕ್ಸ್ಟ್ ಅಪ್‌ಕಮಿಂಗ್ ವಿಡಿಯೋಸ್ ಅಲ್ಲಿ ಅದನ್ನು ಕೂಡ ನಾನು ಹಾಕ್ತೇನೆ. ಸೊ, ಬೇಸ್ಡ್ ಆನ್ ಯೋರ್ ರಿಕ್ವೈರ್ಮೆಂಟ್ಸ್ ನಾನು ಪ್ಲೇಸ್‌ಮೆಂಟ್‌ಗೆ ಗೈಡ್ ಮಾಡ್ಬೋದು. ಓಕೆ. ಸೊ, ದಟ್ಸ್ ಇಟ್ ಗೈಸ್. ಸೊ, ಥ್ಯಾಂಕ್ ಯು ಸೋ ಮಚ್.